ಜೆಡಿಎಸ್ನಿಂದ ಜಿಟಿ ದೇವೇಗೌಡ ಮತ್ತಷ್ಟು ದೂರವಾದ್ರ ಅನ್ನೋ ಅನುಮಾನ ಶುರುವಾಗಿದೆ. ಕೋರ್ ಕಮಿಟಿಯಿಂದ ಕೈಬಿಟ್ಟಿದ್ದಕ್ಕೆ ಸ್ವಪಕ್ಷದ ವಿರುದ್ಧ ಮತ್ತೆ ಶಾಸಕ ಜಿಟಿ ದೇವೇಗೌಡ ಗುಡುಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಬಳಿಕ ಜೆಡಿಎಸ್ ಕಡೆಗೆ ಗಮನ ಕೊಟ್ಟಿರಲಿಲ್ಲ. ಈಗ ಅರಿವಾಗಿದೆ, ಹಾಗಾಗಿ ಕಮಿಟಿಗಳನ್ನು ರಚನೆ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿನೇ ಸಿದ್ದರಾಮಯ್ಯ ಒಳ್ಳೆ ರಾಜಕಾರಣಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಜೊತೆ ಇದ್ದಾಗಲೂ ಜನಪರ ಕೆಲಸವನ್ನ ಮಾಡಿದ್ದೆ, ನನಗಾಗಿ ಏನೂ ಕೇಳಿಲ್ಲ, ಒಂದು ವರ್ಗಾವಣೆಯನ್ನು ಮಾಡಿಸಿಕೊಂಡಿಲ್ಲ, ನಾನು ಜೆಡಿಎಸ್ ಪಕ್ಷವನ್ನ ಕಟ್ಟಿರುವೆ, ನಾನು ಸ್ವಾಭಿಮಾನಿ ರಾಜಕಾರಣಿ ಅಂತ ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಆದಮೇಲೆ ಪಕ್ಷ ಕಟ್ಟಲಿಕ್ಕೆ ಗಮನ ಹರಿಸಿರಲಿಲ್ಲ. ಅವ್ರಿಗೆ ಈಗ ಅರಿವಾಗಿದೆ, ಪ್ರಾದೇಶಿಕ ಪಕ್ಷ ಕಟ್ಟಬೇಕು, ನಾವು ಈ ರೀತಿ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ಅಂಥೇಳಿ ನಾನು ವಿರೋಧ ಪಕ್ಷ ನಾಯಕನ ಅವ್ರೇನು ಮಾಡಲಿಲ್ಲ ಅಂಥೇಳಿ ಆವತ್ತಿಂದನೂ ಕೂಡ ಮನಸ್ಸಿಗೆ ನೋವಾಗಿ ಮನೆಯಲ್ಲಿ ಏನಿದ್ದೀನೋ ಆದ್ದರಿಂದ ಅವರು ನೂತನವಾಗಿ ಎಲ್ಲ ಪದಾಧಿಕಾರಿಗಳನ್ನು ಆ್ಯಕ್ಟಿವ್ ಆಗಿರ್ತಕ್ಕಂಥವನ್ನ ಮಾಡದೆ ಹೋದರೆ ಪಕ್ಷ ಉಳಿಸ್ಕೊಳ್ಳೋದು ಕಷ್ಟ ಆಯ್ತದೆ. ಪಕ್ಷ ಸಂಘಟನೆ ಮಾಡುವ ಮೂಲಕ ಮಾಡಬೇಕು ಅಂಥೇಳಿ ತೀರ್ಮಾನಗಳನ್ನು ಕೈಗೊಂಡು ಕೋರ್ ಕಮಿಟಿ ಅಧ್ಯಕ್ಷ ಕೃಷ್ಣಾರೆಡ್ಡಿ ಅವರು ನನಗೂ ಕೂಡ ಫೋನ್ ಮಾಡಿದರು, ನಿಮ್ಗೆ ಅಭಿನಂದನೆ ಮಾಡ್ರಪ್ಪ, ಒಳ್ಳೆ ಚೆನ್ನಾಗಿ ಅಂತ ಹೇಳಿದ್ದೀನಿ. ಸಿದ್ದರಾಮಯ್ಯವ್ರ ಜೊತೆ ಯಾವತ್ತೂ ಮಾತಾಡಿಲ್ಲ. ಕುಮಾರಸ್ವಾಮಿಯವರೇ ಸಿದ್ದರಾಮಯ್ಯವ್ರನ್ನ ಸುದೀರ್ಘ ರಾಜಕೀಯ ಮೊದಲನೇ ನಂಬರ್ 1 ರಾಜಕಾರಣಿ ಅಂತ ಅವರೇ ಪದೇ ಪದೇ ಹೇಳ್ತಾವ್ರೆ. ಅತ್ಯುತ್ತಮ ನಾಯಕ ಅಂತ ಅವರೇ ಈಗಲೂ ದಿನನಿತ್ಯ ಅವರೇ ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಜೋರಾಗ್ತಾ ಇದೆ. ಇದರ ನಡುವೆ ಸಚಿವ ಸ್ಥಾನಕ್ಕಾಗಿ ಶಾಸಕರ ಲಾಬಿಯೂ ಬೀರಿಸಿಕೊಂಡಿದೆ. ಶಾಸಕ ಟಿ ರಘುಮೂರ್ತಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ ಬ್ಯಾಟ್ ಬೀಸಿದ್ದಾರೆ. ನನಗೆ ಸಚಿವ ಸ್ಥಾನ ನೀಡಲ್ಲ ಅಂತ ಗೊತ್ತಿದೆ, ಆದರೂ ಸಚಿವ ಸ್ಥಾನ ನೀಡಿದ್ರೆ ನಿಭಾಯಿಸ್ತೀನಿ ಅಂತ ಗೋವಿಂದಪ್ಪ ಹೇಳಿದ್ರು. ನನಗೆ ಕೊಡದಿದ್ರು ಪರವಾಗಿಲ್ಲ, ಶಾಸಕ ಟಿ ರಘುಮೂರ್ತಿಯವರಿಗೆ ಸಚಿವ ಸ್ಥಾನವನ್ನು ನೀಡುವಂತೆ ಶಾಸಕ ಬಿಜಿ ಗೋವಿಂದಪ್ಪ ಆಗ್ರಹಿಸಿದ್ದಾರೆ. ಶಾಸಕ ಟಿ ರಘುಮೂರ್ತಿ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾರೆ. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಸಚಿವ ಸ್ಥಾನಕ್ಕೆ ಅರ್ಹರಿದ್ದಾರೆ ಅಂತ ಬಿಜಿ ಗೋವಿಂದಪ್ಪ ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.